ನಾವಿವತ್ತು 2ನೇ ತರಗತಿ ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಇದಕ್ಕೆ ಸಂಬಂಧಪಟ್ಟಂತಹ 2ನೇ ಪಾಠ, 2ನೇ ಚಾಪ್ಟರ್ ಶೇಪ್ ಅರೌಂಡ್ ಅಸ್ ಈ ಪಾಠದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರ ಗಾರ್ವಾ ಫೆಸ್ಟಿವಲ್ಸ್ಗೆ ಸಂಬಂಧಪಟ್ಟಂತಹ ಚಿತ್ರ. ಈ ಚಿತ್ರದಲ್ಲಿ ಒಂದಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದೊಂದಾಗಿ ನೋಡೋದಾದರೆ ಈ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಕಾಂಗಾ ಅಂತ ಕರೀತಾರೆ. ಸೊ ಇದನ್ನು ತಬಲ, ಈ ಚಿತ್ರವನ್ನು ಢೋಲಕ್ ಅಂತಾರೆ. ಸೊ ಇದನ್ನು ಟ್ಯಾಂಬರಿನ್ ಅಂತ ಕರೀತಾರೆ. ಇಲ್ಲಿ ಬಾಕ್ಸ್ ಇದೆ, ರ್ಯಾಟಲ್ಸ್ ಇದೆ, ಇದು ಫ್ಲೂಟ್, ಇದು ಶಹನಾಯಿ, ಪಾಟ್ ಮತ್ತು ಸ್ಟಿಕ್ಸ್ ಇದೆ. ಸೊ ಇವೆಲ್ಲವೂ ಕೂಡ ಸಂಗೀತ ವಾದ್ಯಗಳು. ಈ ಸಂಗೀತ ವಾದ್ಯಗಳನ್ನು ಗಮನಿಸಿದ ನಂತರ ಒಂದಷ್ಟು ಪ್ರಶ್ನೆಗಳನ್ನು ನೀಡಲಾಗಿದೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಾಗಿದೆ. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ ಏನಂತ ಇದೆ ಅಂದರೆ, ಡ್ರಮ್ ಆಕಾರಕ್ಕೆ ಸಮರೂಪವಾಗಿರುವ ಸಂಗೀತ ವಾದ್ಯಗಳಿಗೆ ವೃತ್ತ ಹಾಕಿ ಅಂತ ಇದೆ. ಇಲ್ಲಿ ಡ್ರಮ್ ಆಕಾರವನ್ನು ಹೋಲುವಂತಹ ಚಿತ್ರಗಳು ಯಾವೆಲ್ಲ ಇದ್ದಾವೆ ಅಂತ ಅಂದರೆ, ಒಂದು ಕಾಂಗಾ ಇದೆ, ತಬಲ ಇದೆ, ಢೋಲಕ್ ಇದೆ. ಇವಕ್ಕೆ ವೃತ್ತವನ್ನು ಸರ್ಕಲನ್ನು ಹಾಕಲಾಗಿದೆ. ಸೊ ನೆಕ್ಸ್ಟ್ ಟಿಕ್ ರೈಟ್ ಮಾರ್ಕನ್ನು ಹಾಕಿ ಅದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ದಟ್ ಆರ್ ಸಿಮಿಲರ್ ಇನ್ ಶೇಪ್ ಆಫ್ ಎ ಮಟ್ಕ ಶೇಪನ್ನು ಹೋಲುವಂತಹ ಚಿತ್ರಕ್ಕೆ ರೈಟ್ ಮಾರ್ಕನ್ನು ಹಾಕಿ ಅಂತಿದೆ. ಈ ಒಂದು ಶೇಪ್ ಇದೆಯಲ್ಲ, ಸೊ ಇದು ಪಾಟ್, ಇದು ಮಟ್ಕ ಒಂದು ಶೇಪನ್ನು ಹೋಲುತ್ತೆ. ಸೊ ಇದಕ್ಕೆ ರೈಟ್ ಮಾರ್ಕನ್ನು ಹಾಕಿದೆ. ಸೊ ನೆಕ್ಸ್ಟ್ ಟಿಕ್ ದ ಶೇಪ್ ಸಿಮಿಲರ್ ಟು ದ ಶೇಪ್ ಆಫ್ ಎ ಶಹನಾಯಿ ಒಂದು ಶೇಪನ್ನು ಹೋಲುವಂತಹ ಆಕೃತಿಗೆ ರೈಟ್ ಮಾರ್ಕನ್ನು ಹಾಕಿ ಅಂತಿದೆ. ಸೊ ಶಹನಾಯಿ ನೋಡಿದ್ರೆ ಈ ಒಂದು ಕೋನ್ ಒಂದು ಶೇಪನ್ನು ಹೋಲುತ್ತೆ. ಸೊ ಇದಕ್ಕೆ ನಾವು ರೈಟ್ ಮಾರ್ಕನ್ನು ಹಾಕಿದ್ದೇವೆ. ಸೊ ಹಾಗೆಯೇ 4ನೇ ಒಂದು ಪ್ರಶ್ನೆ ನೋಡೋದಾದರೆ, ಹೌ ಇಸ್ ದ ಶೇಪ್ ಆಫ್ ಹಾರ್ಮೋನಿಯಂ ಡಿಫ್ರೆಂಟ್ ಫ್ರಮ್ ದ ಶೇಪ್ ಆಫ್ ಡ್ರಮ್ ಅಂತ ಇದೆ. ಸೊ ಹಾರ್ಮೋನಿಯಂ ಆಕಾರವು ಡ್ರಮ್ ಆಕಾರಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ. ಸೊ ಇದು ಆಯತಾಗನಾದ ಆಕಾರದಲ್ಲಿದೆ, ರೆಕ್ಟ್ಯಾಂಗಲ್, ಮತ್ತು ಹಾರ್ಮೋನಿಯಂ ಇಸ್ ಸ್ಟ್ರೈಟ್ ಆ್ಯಂಡ್ ಪ್ಲೈನ್ ಆಗಿದೆ. ಸೊ ಇದು ಡ್ರಮ್ ರೌಂಡ್ ಶೇಪಲ್ಲಿದೆ. ಸೊ ಈ ರೀತಿ ನಾವು ಒಂದು ಡಿಫ್ರೆನ್ಸಿಯೇಷನ್ನ ನಾವು ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡೋದಾದರೆ, ಹ್ಯಾವ್ ಯು ಸೀನ್ ಪ್ಲೈಡ್ ಎನಿ ಆಫ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಶೇಪ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ನೀವು ಯಾರಾದರೂ ಸಂಗೀತ ವಾದ್ಯಗಳನ್ನು ನೋಡಿದ್ದೀರಾ ಅಥವಾ ನುಡಿಸಿದ್ದೀರಾ? ನಿಮ್ಮ ಅನುಭವಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ಅಂತ ಒಂದು ಚಟುವಟಿಕೆ ಇದೆ. ಮಕ್ಕಳು ಯಾವುದಾದ್ರೂ ಸಂಗೀತ ವಾದ್ಯಗಳನ್ನು ನುಡಿಸಿದರೆ ಅದರ ಬಗ್ಗೆ ಶಾಲೆಯ ತರಗತಿಗಳಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಬೇಕಿದೆ. ನೆಕ್ಸ್ಟ್ ನೋಡೋದಾದರೆ, ಗುಂಪಿಗೆ ಸೇರದ ವಸ್ತುವಿಗೆ ಇಂಟು ಮಾರ್ಕ್ ಹಾಕಿ ಅಂತಿದೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ, ಇಲ್ಲಿ ಕ್ಯಾರೆಟ್ ಇದೆ, ಇಲ್ಲಿ ಐಸ್ ಕ್ರೀಮ್ ಇದೆ, ಒಂದು ರೀತಿದು ಕೂಡ ಇದೆ. ಈ ಶೇಪನ್ನೇ ಹೋಲುವಂತಹ ಒಂದು ಆಬ್ಜೆಕ್ಟ್ ಇದೆ. ಇದು ರೌಂಡ್ ಶೇಪ್ ಇರೋದ್ರಿಂದ ಇದಕ್ಕೆ ಇಂಟು ಮಾರ್ಕ್ ಹಾಕಿದ್ದೇವೆ. ಇದು ಈ ಗುಂಪಿಗೆ ಸೇರೋದಿಲ್ಲ. ಸೊ ಹಾಗೆಯೇ ಇಲ್ಲಿ ನೋಡೋದಾದರೆ, ಸನ್ ಇದೆ, ಒಂದು ಹೌಸ್ ಇದೆ, ಇಲ್ಲಿ ಫುಲ್ ಮೂನ್ ಇದೆ, ಇದೊಂದು ಗ್ಲೋಬ್ ಇದೆ. ಸೊ ಈ ಆಕಾರಗಳನ್ನು ಗಮನಿಸಿದಾಗ ನಮಗೆ ಹೌಸನ್ನು ನಾವು ರಿಮೂವ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಇಂಟು ಮಾರ್ಕ್ ಹಾಕಿದೆ. ಇಲ್ಲಿ ಚಾಕ್ ಪೀಸ್ ಇದೆ, ಇಲ್ಲಿ ಒಂದು ಬಾಕ್ಸ್ ಇದೆ, ಸೋಪ್ ಇದೆ. ಈ ಚಿತ್ರ ಆ್ಯಕ್ಚುಲಿ ಎರೇಸರ್ ಇರಬೇಕು ಅನಿಸುತ್ತೆ. ಸೊ ಅಥವಾ ಸರಿಯಾಗಿ ಇದು ಚಿತ್ರ ಏನು ಅಂತ ಗಮನಿಸಲಿಕ್ಕೆ, ಅಂದರೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈ ಎಲ್ಲ ಆಕಾರಗಳನ್ನು ಗಮನಿಸಿದಾಗ ಸೊ ಇವೆಲ್ಲವೂ ಕೂಡ ಒಂದು ಶೇಪಲ್ಲಿ ಇರ್ತವೆ. ಇದು ಬೇರೆ ಒಂದು ಅದರ್ ಶೇಪಲ್ಲಿ ಇರೋದ್ರಿಂದ ಸೊ ಈ ಒಂದು ಚಾಕ್ ಪೀಸನ್ನು ನಾವು ರಿಮೂವ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಈ ಥರ ಚಿತ್ರಗಳನ್ನು ಕೊಟ್ಟು ಆಕ್ಟಿವಿಟಿಗಳನ್ನು ಶಾಲೆಯ ತರಗತಿಗಳಲ್ಲಿ ಮಾಡಿಸಲಿಕ್ಕೆ ಇಲ್ಲೊಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸೊ ಹಾಗೆಯೇ ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗಿರುತ್ತೆ ಶೇಪ್ಗಳಿಗೆ ತಕ್ಕಂತೆ. ಸೊ ಇಲ್ಲಿ ಸಿಲಿಂಡರ್ ಆಕಾರದ ಒಂದು ಶೇಪ್ ಇದೆ, ಆ ಶೇಪಿಗೆ ಹೋಲಿಕೆ ಆಗುವಂಥದ್ದು ಒಂದು ಪೆನ್ಸಿಲ್ ಮತ್ತು ಡ್ರಮ್ ಹೋಲಿಕೆ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ಫೋನ್ ಕೊಟ್ಟಿದ್ದಾರೆ. ಸೊ ಫೋನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಆಲ್ರೆಡಿ ಅವರೇ ಮ್ಯಾಚ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಕೋನ್ ಇದೆ, ಮತ್ತು ಇಲ್ಲೊಂದು ಬೆಲ್ ಇದೆ. ಸೊ ಇದು ಕೂಡ ಬೆಳ್ಳು ಕುಡಿದಿಗೆ ಮ್ಯಾಚ್ ಆಗ್ತವೆ. ಸೊ ಇಲ್ಲಿ ಆಯತಘನ ಇದೆ, ಇದಕ್ಕೆ ಹಾರ್ಮೋನಿಯಂ ಮತ್ತು ಒಂದು ಪೆಟ್ಟಿಗೆ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಒಂದು ರೌಂಡ್ ಶೇಪ್ ಇದೆ, ಈ ಶೇಪ್ಗೆ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಇದು ಮ್ಯಾಚ್ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ಮಟ್ಕ
ಪಾಟ್ ಇದೆ. ಸೊ ಇದು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ. ಇದೊಂದು ಕ್ಯೂಬ್ ಕೊಟ್ಟಿದ್ದಾರೆ. ಈ ಕ್ಯೂಬಿಗೆ ಸಂಬಂಧಪಟ್ಟಂತೆ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಮತ್ತು ಎಲ್ಲರೂ ಡೈ ಕೊಟ್ಟಿದ್ದಾರೆ. ಡೈ ಕೂಡ ಇಲ್ಲಿ ಮ್ಯಾಚ್ ಆಗುತ್ತೆ. ಸೊ ಇದು ಈ ಒಂದು ಚಟುವಟಿಕೆನ ಮಾಡಿಸ್ಬೇಕಿರುತ್ತೆ. ಸೊ ನೆಕ್ಸ್ಟ್ ಈನಾ ಮತ್ತು ಹತೀಫ್ ಇವರಿಗೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಇದೆ. ಈ ಚಟುವಟಿಕೆಯಲ್ಲಿ ಆ ಒಂದು ಶೇಪ್ನ ಆಕೃತಿಯ ಫೇಸಸ್, ಎಡ್ಜಸ್, ಕಾರ್ನರ್ ಇದನ್ನು ಕಂಡುಹಿಡಿಯುವಂತಹ ಒಂದು ಸುಲಭದ ಒಂದು ಆಕ್ಟಿವಿಟೀಸು ತುಂಬ ಚೆನ್ನಾಗಿದೆ. ಇದನ್ನು ಕ್ಲಾಸ್ ರೂಮಲ್ಲಿ ಇದನ್ನು ಮಾಡಿ ನಾವು ಹೇಳ್ಬಹುದಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ಆಬ್ಜೆಕ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಮುಖಗಳಿಗೆ ಬೇಕಾಗಿರುವ ನಕ್ಷತ್ರಗಳು, ಅಂಚುಗಳಿಗೆ ಅಥವಾ ಬಾಹುಗಳಿಗೆ ಬೇಕಾಗಿರುವ ರಿಬ್ಬನ್ ಪಟ್ಟಿಗಳು, ಮೂಲೆಗಳಿಗೆ ಬೇಕಾಗಿರುವ ಪೋಂಪಂ ಚೆಂಡುಗಳು ಅಂತಿದೆ. ಇದೆಯಲ್ಲ ಈ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಒಂದು ಆಕ್ಟಿವಿಟೀಸ್ ಇದು. ಸೊ ಇಲ್ಲಿ ಒಂದು ಚೌಕಗಣವನ್ನು ಕೊಡಲಾಗಿದೆ. ಇದಕ್ಕೆ ಎಷ್ಟು ಫೇಸಸ್ಸು, ಎಷ್ಟು ಮುಖಗಳು ಮತ್ತು ಎಷ್ಟು ಹಂಚುಗಳು, ಎಷ್ಟು ಮೂಲೆಗಳು, ಕಾರ್ನರ್ಸ್ ಅಂದರೆ ಮೂಲೆಗಳು ಅಥವಾ ಶೃಂಗಗಳು ಇದೆ ಅನ್ನೋದನ್ನು ಕಂಡುಹಿಡಿಯುವಂತಹ ಒಂದು ಆಕ್ಟಿವಿಟೀಸು. ಸೊ ಇದನ್ನು ಹೆಡ್ಜಸ್ ಅಂತ ಕರಿತೀವಿ. ಎಡ್ಜಸ್ಸು ಇದೆಲ್ಲ ಹೆಡ್ಜಸ್ಸು. ಇಲ್ಲಿ ಹೆಡ್ಜಸ್ಗಳನ್ನು ನೋಡೋದಾದರೆ ಒಟ್ಟು ಇದಕ್ಕೆ ಎಡ್ಜಸ್ಗಳು ಒಂದು 12 ಬರುತ್ತೆ. ಸೊ ಫೇಸಸ್ ಅಂದರೆ ಈ ಭಾಗ ಇದೆಯಲ್ಲ ಕಾಣುವಂಥದ್ದು, ಈ ಭಾಗನ ಫೇಸಸ್ ಅಂತ ಕರಿತೀವಿ. ಟೋಟಲ್ 6 ಫೇಸಸ್ಗಳು ಬರುತ್ತೆ. ಹಾಗೆಯೇ ಮೂಲೆಗಳು ಅಂದರೆ ಕಾರ್ನರ್, ಈ ಮೂಲೆ ಅಂದರೆ ಕೂಡ್ಕೊಂಡಿರ್ತಕ್ಕಂಥದ್ದು, ಬಾಹುಗಳು ಕೂಡಿರುವಂತಹ ಒಂದು ಪ್ಲೇಸಸ್ಸು. ಸೊ ಇದನ್ನು ನಾವು ಕಾರ್ನರ್ ಅಂತ ಕರಿತೀವಿ. ಸೊ ಕಾರ್ನರ್ 8 ಬರುತ್ತೆ. ಸೊ ಇದೇ ಥರ ಎಲ್ಲವೂ ಕೂಡ ಆಕ್ಟಿವಿಟಿಗಳಿಗೆ ಸಂಬಂಧಪಟ್ಟಂತೆ ಈ ಬಾಕ್ಸನ್ನು ಫಿಲ್ ಮಾಡಲಾಗಿದೆ. ಇದನ್ನು ನೋಡ್ಕೊಳ್ಬಹುದು. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಮೂಲೆಗಳು ಇಲ್ಲದಿರುವ ವಸ್ತುಗಳು ಅಂದರೆ ನೋ ಕಾರ್ನರ್ ಆಬ್ಜೆಕ್ಟ್ಸು. ಸೊ 1 ಕಾರ್ನರ್ ಆಬ್ಜೆಕ್ಟ್ಸು, ಹಾಗೆಯೇ 3 ಕಾರ್ನರ್ ಆಬ್ಜೆಕ್ಟ್ಸು, 8 ಕಾರ್ನರ್ ಆಬ್ಜೆಕ್ಟ್. ಇದನ್ನು ನಾವು ಫಿಲ್ ಮಾಡಬೇಕಾಗಿರುತ್ತೆ. ಮೂಲೆಗಳಿಲ್ಲದಂಥದ್ದು, ಮೂಲೆ ಅಂದರೆ ಅದರಲ್ಲಿ ಗೊತ್ತಿರುತ್ತೆ ಮೂಲೆಗಳೇ ಇಲ್ಲ. ಇಲ್ಲಿ ಚೆಂಡನ್ನು ನಾವು ಗಮನಿಸಿದಾಗ ಯಾವುದೇ ರೀತಿ ಮೂಲೆ ಇಲ್ಲ. ಸೊ ಆ ಒಂದು ಆಕಾರ ಹೋಲುವಂತಹ ವಸ್ತುಗಳು ಬಾಲ್ ಇರುತ್ತೆ. ಸೊ ಹಾಗೆಯೇ ಆರೆಂಜ್, ಟೊಮ್ಯಾಟೊ. ಸೊ ಇವು ಮೂಲೆಗಳು ಇಲ್ಲದಂತಹ ಆಬ್ಜೆಕ್ಟ್. 1 ಕಾರ್ನರ್, ಒಂದು ಮೂಲೆ ಇರುವಂತಹ ಆಬ್ಜೆಕ್ಟ್ಗಳನ್ನ ನಾವು ನೋಡೋದಾದರೆ ಐಸ್ ಕ್ರೀಮ್ ಕೋನ್ ಇರುತ್ತೆ. ಈ ಐಸ್ ಕ್ರೀಮ್ ಕೋನ್ ಇದು ಒಂದು ಮೂಲೆ ಇದೆ. ಸೊ ಹಾಗೆಯೇ ಕ್ಯಾರೆಟನ್ನು ನೋಡೋದಾದರೆ ಇದು ಕೂಡ ಒಂದು ಮೂಲೆ ಇದೆ. ಹಾಗೆಯೇ ಬರ್ತ್ಡೇ ಕ್ಯಾಪು ಕೂಡ ಒಂದು ಮೂಲೆ ಇರುತ್ತೆ. ಸೊ ಅದನ್ನು ಕೂಡ ನಾವು ನೋಡಬಹುದಾಗಿದೆ. ಬರ್ತ್ಡೇ ಕ್ಯಾಪ್ ಇಲ್ಲಿದೆ. ಬರ್ತ್ಡೇ ಕ್ಯಾಪ್ ಒಂದು ಮೂಲೆ ಇರುವಂಥದ್ದು. ಹಾಗೆಯೇ 3 ಮೂಲೆಗಳು ಇರುವಂತಹ ಆಬ್ಜೆಕ್ಟನ್ನು ನಾವು ನೋಡೋದಾದರೆ ಸಮೋಸ, ಸ್ಯಾಂಡ್ವಿಚ್, ಹಾಗೆಯೇ ಹ್ಯಾಂಗರ್, ಬಟ್ಟೆನ ನೇತು ಹಾಕ್ತೀವಲ್ಲ, ಸೊ ಅದು 3 ಕಾರ್ನರ್ಗಳು ಬರುವಂತಹ ಆಬ್ಜೆಕ್ಟು. 8 ಕಾರ್ನರ್ಸ್ ಬರ್ತಕ್ಕಂಥದ್ದು ವಸ್ತುಗಳು ಯಾವೆಲ್ಲ ಇದ್ದಾವೆ ಅಂತ ಅಂದರೆ ರೂಮ್ ಮತ್ತು ಎರೇಸರ್, ಬ್ರಿಕ್ ಇವುಗಳಿಗೆ 8 ಕಾರ್ನರ್ ಇರುತ್ತೆ. 8 ಮೂಲೆಗಳಿರುತ್ತೆ. ಇಲ್ಲೊಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ. ಕಾರ್ಡ್ಬೋರ್ಡ್ ಹಾಳೆಯನ್ನು ತೆಗೆದುಕೊಂಡು 4 ಮುಖಗಳಿರುವ ವಸ್ತುವನ್ನು ಮಾಡಲು ಪ್ರಯತ್ನಿಸಿ ಅಂತ. ಕಾರ್ಡ್ಬೋರ್ಡ್ ಶೀಟನ್ನು ತಗೊಂಡು 4 ಮುಖಗಳು ಫೇಸಸ್ ಇರುವಂತಹ ವಸ್ತುಗಳನ್ನು ಮಾಡುವುದನ್ನು ನಾವು ಮಾಡಿಸ್ಬೇಕಿದೆ. ನೆಕ್ಸ್ಟ್ ನೋಡೋದಾದರೆ ಈ ಒಂದು ಪಾಠದ ಇನ್ಫಾರ್ಮೇಷನ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಚಾನಲನ್ನು ಬೆಂಬಲಿಸಿ. ಎಲ್ಲರಿಗೂ ಧನ್ಯವಾದಗಳು.